ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಇವತ್ತು ಬಂದು ನನ್ನ ತಮ್ಮ ಬಂದಿದ್ದಾನೆ ಮನೆಗೆ. ನೋಡಿ, ಡೈಲಿ ಹೀಗೇನೆ ಇವನು ಸ್ವಾಮಿಯೈ ಶರಣಮಯ್ಯಪ್ಪ ಅಂದ್ಕೊಂಡು, ಶಿವ ಅಂದ್ಕೊಂಡು ದೇವ್ರ ಫೋಟೋಸ್ನ ನೋಡಿಕೊಂಡು ಡೋಲ್ ಬಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಇವತ್ತು ನನ್ನ ತಮ್ಮ ಬಂದಿರೋ ಖುಷಿಗೆ ಅವನಿಗೆ ಒಂದು ಬಾಟಲ್ ತೊಗೊಂಡು ಅದು ಡ್ರಮ್ಸ್ ಬಡಿಯೋದಂತೆ. ಮತ್ತು ಸ್ವಾಮಿಯೈ ಶರಣಮಯ್ಯಪ್ಪ ಅನ್ನೋದು ನನ್ನ ತಮ್ಮ ನೋಡಿಲ್ಲ ಅಲ್ವಾ, ಅದಕ್ಕೆ ಮಮ ಮಮ ಅಂತ ಹೇಳ್ಬಿಡೋದು. ಸ್ವಾಮಿಯೈ ಶರಣಮಯ್ಯಪ್ಪ ಶಿವ ಅಂತ ಕರೆದು ಏನೇನು ಆಟ ಆಡ್ತಾನೆ ನೋಡಿ ನನ್ನ ತಮ್ಮಂಗೆ ತೋರ್ಸೋದಕ್ಕೆ. ಏನದು ಡೋಲಾ? ಇನ್ನೇನು ಸಿಕ್ಕಿಲ್ಲ ನಿನಗೆ ಡೋಲು. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ಬೇಕು. ಓಂ ಶ್ರೀ ಶ್ರೀ ಸ್ವಾಮಿಯೇ ಐ ಮುಂದಕ್ಕೆ ಹೇಳ್ಬೇಡ. ಸ್ವಾಮಿಯೇ ಐ ಸ್ವಾಮಿಯೈ ಶರಣಮಯ್ಯಪ್ಪ. ಏ ಮಾಮನ ಹೆಸ್ರೇನು? ಅಮ್ಮನ ಹೆಸರು? ಅಮ್ಮನ ಹೆಸ್ರೇನು ಹೇಳು? ಅಮ್ಮನ ಏನಂತ ಕರೆಯೋದು ನೀನು? ಅಪ್ಪನ ಹೆಸ್ರೇನು? ಅಪ್ಪನ ಹೆಸ್ರು ಅಪ್ಪ, ಅಮ್ಮನ ಹೆಸ್ರು ಅಮ್ಮನ? ರವಿ. ನಿದ್ದೆ ಬರ್ತಿದೆ ಅಂತ ಹೇಳ್ದ. ಸೊ ಮಲಗ್ತಾನೇನೋ ಅಂತ ಜೋಲಿಲಿ ಹಾಕ್ತೆ. ಡೈಲಿ ನಾನೇ ಮಲಗಿಸೋದು. ನನ್ನ ತಂಗಿ ಬಂದಾಗಿಂದ ಐಶು ಐಶು ಅಂತ ಒಟ್ಟು ಯಾರು ಹೊಸಬ್ರು ಬರ್ತಾರೆ ಅವ್ರನ್ನ ತೂಗು ತೂಗು ಅಂತಿರ್ತಾನೆ ಐಶುನ. ಸೊ ಅವಳೇ ಡೈಲಿ ಮಲಗಿಸ್ತಿದ್ಲು. ಇವತ್ತು ನನ್ನ ತಮ್ಮ ಬಂದಿರೋದಕ್ಕೆ ಓ ಮಾಮ ಮಾಮ ಅಂತ ಫುಲ್ ಅವನ ಮೇಲೆ ಡಿಪೆಂಡು. ಗಗ್ಗ ಬೇಗ ಬಾ ಅನ್ನು, ಬೇಗ ಪ್ಲೀಸ್. ಅಯ್ಯೋ, ತೂಗು ಬಾ ಅನ್ನು, ಬಾ. ನಿದ್ದೆ ಅನ್ನು, ಸಖತ್ ನಿದ್ದೆ ಬರ್ತೈತೇನು? ನಿದ್ದೆನೂ ಮಾಡಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಮಾಮ ತೂಗು ಅಂತ ಅವ್ನು ಎಷ್ಟೊತ್ತು ತೂಗಿ ಸಾಕಾಗಿ ಅವ್ನು ಸುಮ್ಮನೆ ಆಗಲಿಲ್ಲ. ಹಾಗಾಗಿ ಪಾಪ್ಕಾರ್ನರು ಮಾಡಿಕೊಡೋಣ, ಸ್ನ್ಯಾಕ್ಸ್ ಥರ ಇವ್ನಿಗೆ ತಿಂತಾರೆ. ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಇದ್ರಲ್ವ, ಹಾಗಾಗಿ ಪಾಪ್ಕಾರ್ನ್ ಮಾಡೋಣ ಅಂತ ಮಾಡಿದೆ. ಚೆನ್ನಾಗೇ ಬಂತು. ಇದು ನೋಡಿ, 10 ರೂಪೀಸ್ ಒಂದು ಪ್ಯಾಕು. ಈ 2 ಪ್ಯಾಕಲ್ಲಿ ಒಂದು ಪ್ಲೇಟ್ ತುಂಬ ಆಗಿದೆ. ಹಾಗಾಗಿ ಎಲ್ಲರೂ ಜೊತೆಲೆ ತಿನ್ನೋಣ ಅಂತ ಒಂದು ಪ್ಲೇಟ್ ತುಂಬ ಎಷ್ಟಾಗಿದೆ ಅಷ್ಟು ಹಾಕ್ಕೊಂಡು ನನ್ನ ಮಗ ಏನೋ ತಿನ್ನೋ ರೇಂಜಿಗೆ ಪ್ಲೇಟ್ ಮುಂದೆ ಕೂತಿದ್ದ. ತಿನ್ನಲಿ ಬಿಡು ಪಾಪ ಅಂತ ಹೇಳ್ಬಿಟ್ಟು ಅವನ್ನ ಮುಂದೆ ಬಿಟ್ಟರೆ ಖಾರ ಅಂತೆ ಪಾಪ ಅವನಿಗೆ. 1-2 ತಿನ್ನೋದು, ಅಮ್ಮ ನೀರು ಅನ್ನೋದು. ಖಾರ ಏನು ಅನಿಸಿಲ್ಲ, ಬಟ್ ಚಿಕ್ಕ ಮಕ್ಳಿಗೆ ಖಾರ ಇರುತ್ತೇನೋ, ಅವ್ರು ಹಂಗೇನೆ ನೀರು ನೀರು ಅಂತಿರ್ತಾರೆ. ಹಂಗಾಗಿ ನನ್ನ ತಮ್ಮ ನನ್ನ ತಂಗಿ ನಾನು ಎಲ್ಲರೂ ಸ್ನ್ಯಾಕ್ಸ್ ಥರ ತಿಂದ್ಬಿಟ್ವಿ. ಇನ್ನು ನಮ್ಮಜ್ಜಿ ಇನ್ನೂ ಒಂದು ಪ್ಯಾಕ್ ಇದ್ದರೆ ಮಾಡೋಗು ತಿನ್ನೋಣ ಅಂತೆ. ಪ್ಯಾಕ್ ಖಾಲಿಯಾಗಿತ್ತು, ಹಂಗಾಗಿ ನೆಕ್ಸ್ಟ್ ಟೈಮ್ ಮಾಡೋಣ ಬೇಡಜ್ಜಿ ಅಂತ ಹೇಳಿದೆ. ಮತ್ತು ತಿಂದಾದ್ಮೇಲೆ ಸ್ನ್ಯಾಕ್ಸ್ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಡ್ರಮ್ಸ್ ಎಲ್ಲ ನಾನು ಹಿಂಗೆ ಹೊಡಿತೀನಿ ಮಾಮ ಅಂತ ಅವ್ರ ಮಾಮಗೆ ಒಂದು ಸ್ವಲ್ಪ ಶೋ ಆಫ್ ಕೊಟ್ಟು ಮತ್ತು ಸ್ವಲ್ಪ ಮ್ಯಾಂಗೋ ಮಾರ್ಟ್ಗೆ ಹೋಗಿ ಬಂದ್ವಿ.
ಮ್ಯಾಂಗೋ ಮಾರ್ಟ್ಗೆ ಹೋಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು, ಫ್ರೂಟ್ಸು ವೆಜಿಟೇಬಲ್ಸ್ ತರೋ ಅಷ್ಟರಲ್ಲಿ. ಹಾಗಾಗಿ ಅಡುಗೆ ಮಾಡೋದು ಲೇಟು. ಸೊ ಹೋಗೋ, ನಾವು ಬೇಗ ಬೇಗ ಅಡುಗೆ ಮಾಡ್ತೀವಿ ಅಂದರೆ, ಇಲ್ಲ ನಾನು ಅಂತ ಹೇಳ್ಬಿಟ್ಟು ನೀರಲ್ಲಿ ಇನ್ನೇನು ಹೆಲ್ಪ್ ಮಾಡಲ್ಲ. ಸುಮ್ಮನೆ ನೀರಲ್ಲಿ ನಾವೇನೇನು ತರಕಾರಿ ಹೆಚ್ಚಾಕಿರ್ತೀವಿ ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕೋದು, ತೊಳೆದಿದ್ದನ್ನೇ ತೊಳೆಯೋದು, ಈ ಥರ ಮಾಡ್ತಾನೆ. ಏನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದು ಫುಲ್ಲು ಶಾರ್ಪಾಗಿದೆ ಅದು ಹಚ್ಚೋದು. ದೂರ ಹೋಗು ಅಂತ ಹೇಳಿದ್ರೆ ಜೋರಾಗಿ ಅಳ್ತಾನೆ. ನನ್ನ ತಮ್ಮ ಮತ್ತು ಹಸ್ಬೆಂಡು ಇಬ್ಬರು ಫುಲ್ ಬ್ಯುಸಿ IPL ನೋಡೋದ್ರಲ್ಲಿ. ಕ್ರಿಕೆಟ್ IPL ಟೈಮ್ ಬಂತು ಅಂದರೆ ಫುಲ್ಲು ಟಿ ವಿಲಿ ಏನು ಸೀರಿಯಲ್ಸು ನೋಡೋಕ್ಕೆ ಬಿಡೋದಿಲ್ಲ, ಆ ರೇಂಜಿಗೆ ಬ್ಯುಸಿ ಆಗಿರ್ತಾರೆ. ಹಾಗಾಗಿ ಇವನ್ನ ಅಂದರೆ ಪಾಪ ಏನು ಮಾಡ್ತಾನೆ ಬಿಡು, ಆಟಾಡ್ಕೊಳ್ಳಿ ಅಂತಾರೆ. ಟೈಮಿಗೆ ಸರಿಯಾಗಿ ಈ ಕಡೆ ಅಡುಗೆನೂ ಆಗಬೇಕು, ಇವನು ಆಟ ಆಡಬೇಕು ಅಂದರೆ ಹೇಗೆ. ಹಂಗಾಗಿ ಹೋಗೋ ಅಂತ ಕಳಿಸ್ಬಿಟ್ಟು ಫೈನಲಿ ಟೈಮ್ ಆಗಿತ್ತು ಅಂತ ರೈಸ್ ಬಾತ್ ಮಾಡಿ ನಾವು ಎಲ್ಲರೂ ಊಟ ಮಾಡಿ ಇವನಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಓಡಾಡಲಿ ಅಂತ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಸೊ ಅವ್ನ ಪಾಡಿಗೆ ಆಟ ಆಡ್ಕೋತಿದ್ದ. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ಎಷ್ಟು ಇಷ್ಟಪಡ್ತಾನೆ ನೋಡಿ ಅವ್ರ ಮಾಮನ್ನ. ನಿಮ್ಮನೆ ಮಗುನೂ ಹೀಗೇನಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ವಾಚ್ ಮಾಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.